ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆಯನ್ನ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ನಡೆದು ಒಂದು ವಾರ ಕಳಿತು, 2 ಎಫ್ಐಆರ್ ಆಯ್ತು. ಫೋನ್ನಲ್ಲಿ ಧಮಕಿ ಹಾಕಿದ್ರು, ಫೋನ್ನಲ್ಲಿ ಧಮಕಿ ಹಾಕಿದಂತಹ ಧಮಕಿ ವೀರ ಆ ನಂತರ ಎಸ್ಕೇಪ್. ಫೋನ್ನಲ್ಲಿ ಧಮಕಿ ಹಾಕಿ ಊರು ಬಿಟ್ಟಿದ್ದಾನೆ ರಾಜೀವ್. ಎಲ್ಲಿದ್ದಾರೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ ಒಂದು ವಾರ ಕಳೆದ್ರೂ ಕೂಡ ಆತನನ್ನ ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ವಾ ಅನ್ನುವಂತ ಪ್ರಶ್ನೆ. ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ರಾಜೀವ್ ಗೌಡನನ್ನ ರಕ್ಷಿಸ್ತಾ ಇರುವಂತಹ ಕೈ ಯಾರ್ದು? ಹಾಗಾದ್ರೆ ಅವ್ರ ಹಿಂದೆ ಯಾರ ಕೈ ಇದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈಗಾಗಲೇ ರಾಜೀವ್ ಗೌಡ ನಾಪತ್ತೆಯಾಗಿ ಒಂದು ವಾರ ಆಯ್ತು. ಒಂದು ವಾರದಿಂದಲೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಾಜೀವ್ ಗೌಡನಿಂದ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಬಹಳ ತೀಕ್ಷ್ಣವಾದ ಪದಗಳಿಂದ, ಬಹಳ ಸೂಕ್ಷ್ಮವಾದ ಪದಗಳಿಂದ ರಾಜೀವ್ ಗೌಡಗೆ ತರಾಟೆಗೆ ತೆಗೆದುಕೊಳ್ತು. ಹೆಣ್ಮಕ್ಳು ಮಹಿಳೆಯರಂತಂದ್ರೆ ಈತನಿಗೆ ಗೌರವನೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತು. ಧಮಕಿ ವೀರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ನಾಳೆಯೇ ರಾಜೀವ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ನಾಳೆವರೆಗೂ ಹಾಗಾದ್ರೆ ರಾಜೀವ್ ಗೌಡ ಬಂಧನ ಆಗಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಜಾಮೀನು ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೈಕೋರ್ಟ್ ನೀಡಿದಂತ ಚಾಟಿ ಏಟು ಚಡಿ ಏಟು ಹೆಂಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಜಾಮೀನು ಸಿಗೋದು ಬಹಳ ಡೌಟ್. ಹಾಗಾದ್ರೆ ನಾಳೆವರೆಗೂ ಬಂಧನ ಆಗೋದಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆಯನ್ನ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ನಡೆದು ಒಂದು ವಾರ ಕಳಿತು, 2 ಎಫ್ಐಆರ್ ಆಯ್ತು. ಫೋನ್ನಲ್ಲಿ ಧಮಕಿ ಹಾಕಿದ್ರು, ಫೋನ್ನಲ್ಲಿ ಧಮಕಿ ಹಾಕಿದಂತಹ ಧಮಕಿ ವೀರ ಆ ನಂತರ ಎಸ್ಕೇಪ್. ಫೋನ್ನಲ್ಲಿ ಧಮಕಿ ಹಾಕಿ ಊರು ಬಿಟ್ಟಿದ್ದಾನೆ ರಾಜೀವ್. ಎಲ್ಲಿದ್ದಾರೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ ಒಂದು ವಾರ ಕಳೆದ್ರೂ ಕೂಡ ಆತನನ್ನ ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ವಾ ಅನ್ನುವಂತ ಪ್ರಶ್ನೆ. ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ರಾಜೀವ್ ಗೌಡನನ್ನ ರಕ್ಷಿಸ್ತಾ ಇರುವಂತಹ ಕೈ ಯಾರ್ದು? ಹಾಗಾದ್ರೆ ಅವ್ರ ಹಿಂದೆ ಯಾರ ಕೈ ಇದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈಗಾಗಲೇ ರಾಜೀವ್ ಗೌಡ ನಾಪತ್ತೆಯಾಗಿ ಒಂದು ವಾರ ಆಯ್ತು. ಒಂದು ವಾರದಿಂದಲೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಾಜೀವ್ ಗೌಡನಿಂದ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಬಹಳ ತೀಕ್ಷ್ಣವಾದ ಪದಗಳಿಂದ, ಬಹಳ ಸೂಕ್ಷ್ಮವಾದ ಪದಗಳಿಂದ ರಾಜೀವ್ ಗೌಡಗೆ ತರಾಟೆಗೆ ತೆಗೆದುಕೊಳ್ತು. ಹೆಣ್ಮಕ್ಳು ಮಹಿಳೆಯರಂತಂದ್ರೆ ಈತನಿಗೆ ಗೌರವನೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತು. ಧಮಕಿ ವೀರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ನಾಳೆಯೇ ರಾಜೀವ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ನಾಳೆವರೆಗೂ ಹಾಗಾದ್ರೆ ರಾಜೀವ್ ಗೌಡ ಬಂಧನ ಆಗಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಜಾಮೀನು ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೈಕೋರ್ಟ್ ನೀಡಿದಂತ ಚಾಟಿ ಏಟು ಚಡಿ ಏಟು ಹೆಂಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಜಾಮೀನು ಸಿಗೋದು ಬಹಳ ಡೌಟ್. ಹಾಗಾದ್ರೆ ನಾಳೆವರೆಗೂ ಬಂಧನ ಆಗೋದಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆಯನ್ನ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ನಡೆದು ಒಂದು ವಾರ ಕಳಿತು, 2 ಎಫ್ಐಆರ್ ಆಯ್ತು. ಫೋನ್ನಲ್ಲಿ ಧಮಕಿ ಹಾಕಿದ್ರು, ಫೋನ್ನಲ್ಲಿ ಧಮಕಿ ಹಾಕಿದಂತಹ ಧಮಕಿ ವೀರ ಆ ನಂತರ ಎಸ್ಕೇಪ್. ಫೋನ್ನಲ್ಲಿ ಧಮಕಿ ಹಾಕಿ ಊರು ಬಿಟ್ಟಿದ್ದಾನೆ ರಾಜೀವ್. ಎಲ್ಲಿದ್ದಾರೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ ಒಂದು ವಾರ ಕಳೆದ್ರೂ ಕೂಡ ಆತನನ್ನ ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ವಾ ಅನ್ನುವಂತ ಪ್ರಶ್ನೆ. ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ರಾಜೀವ್ ಗೌಡನನ್ನ ರಕ್ಷಿಸ್ತಾ ಇರುವಂತಹ ಕೈ ಯಾರ್ದು? ಹಾಗಾದ್ರೆ ಅವ್ರ ಹಿಂದೆ ಯಾರ ಕೈ ಇದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈಗಾಗಲೇ ರಾಜೀವ್ ಗೌಡ ನಾಪತ್ತೆಯಾಗಿ ಒಂದು ವಾರ ಆಯ್ತು. ಒಂದು ವಾರದಿಂದಲೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಾಜೀವ್ ಗೌಡನಿಂದ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಬಹಳ ತೀಕ್ಷ್ಣವಾದ ಪದಗಳಿಂದ, ಬಹಳ ಸೂಕ್ಷ್ಮವಾದ ಪದಗಳಿಂದ ರಾಜೀವ್ ಗೌಡಗೆ ತರಾಟೆಗೆ ತೆಗೆದುಕೊಳ್ತು. ಹೆಣ್ಮಕ್ಳು ಮಹಿಳೆಯರಂತಂದ್ರೆ ಈತನಿಗೆ ಗೌರವನೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತು. ಧಮಕಿ ವೀರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ನಾಳೆಯೇ ರಾಜೀವ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ನಾಳೆವರೆಗೂ ಹಾಗಾದ್ರೆ ರಾಜೀವ್ ಗೌಡ ಬಂಧನ ಆಗಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ.
ಜಾಮೀನು ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೈಕೋರ್ಟ್ ನೀಡಿದಂತ ಚಾಟಿ ಏಟು ಚಡಿ ಏಟ್ ಹೆಂಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಜಾಮೀನು ಸಿಗೋದು ಬಹಳ ಡೌಟ್. ಹಾಗಾದ್ರೆ ನಾಳೆವರೆಗೂ ಬಂಧನ ಆಗೋದಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆಯನ್ನ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ನಡೆದು ಒಂದು ವಾರ ಕಳಿತು, 2 ಎಫ್ಐಆರ್ ಆಯ್ತು. ಫೋನಲ್ಲಿ ಧಮಕಿ ಹಾಕಿದ್ರು, ಫೋನಲ್ಲಿ ಧಮಕಿ ಹಾಕಿದಂತ ಧಮಕಿ ವೀರ ಆ ನಂತರ ಎಸ್ಕೇಪ್. ಫೋನಲ್ಲಿ ಧಮಕಿ ಹಾಕಿ ಊರ್ ಬಿಟ್ಟಿದ್ದಾನೆ ರಾಜೀವ್. ಎಲ್ಲಿದ್ದಾರೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ ಒಂದು ವಾರ ಕಳೆದ್ರೂ ಕೂಡ ಆತನನ್ನ ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ವಾ ಅನ್ನುವಂತ ಪ್ರಶ್ನೆ. ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ರಾಜೀವ್ ಗೌಡನನ್ನ ರಕ್ಷಿಸ್ತಾ ಇರುವಂತಹ ಕೈ ಯಾರ್ದು? ಹಾಗಾದ್ರೆ ಅವ್ರ ಹಿಂದೆ ಯಾರ ಕೈ ಇದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈಗಾಗಲೇ ರಾಜೀವ್ ಗೌಡ ನಾಪತ್ತೆಯಾಗಿ 1 ವಾರ ಆಯ್ತು. 1 ವಾರದಿಂದಲೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಾಜೀವ್ ಗೌಡನಿಂದ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಬಹಳ ತೀಕ್ಷ್ಣವಾದ ಪದಗಳಿಂದ, ಬಹಳ ಸೂಕ್ಷ್ಮವಾದ ಪದಗಳಿಂದ ರಾಜೀವ್ ಗೌಡಗೆ ತರಾಟೆಗೆ ತೆಗೆದುಕೊಳ್ತು. ಹೆಣ್ಮಕ್ಳು ಮಹಿಳೆಯರಂತಂದ್ರೆ ಈತನಿಗೆ ಗೌರವನೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತು. ಧಮಕಿ ವೀರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ನಾಳೆಯೇ ರಾಜೀವ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ನಾಳೆವರೆಗೂ ಹಾಗಾದ್ರೆ ರಾಜೀವ್ ಗೌಡ ಬಂಧನ ಆಗಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಜಾಮೀನು ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೈಕೋರ್ಟ್ ನೀಡಿದಂತ ಚಾಟಿ ಏಟು ಚಡಿ ಏಟ್ ಹೆಂಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಜಾಮೀನು ಸಿಗೋದು ಬಹಳ ಡೌಟ್. ಹಾಗಾದ್ರೆ ನಾಳೆವರೆಗೂ ಬಂಧನ ಆಗೋದಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆಯನ್ನ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ನಡೆದು 1 ವಾರ ಕಳಿತು, 2 ಎಫ್ಐಆರ್ ಆಯ್ತು. ಫೋನಲ್ಲಿ ಧಮಕಿ ಹಾಕಿದ್ರು, ಫೋನಲ್ಲಿ ಧಮಕಿ ಹಾಕಿದಂತ ಧಮಕಿ ವೀರ ಆ ನಂತರ ಎಸ್ಕೇಪ್. ಫೋನಲ್ಲಿ ಧಮಕಿ ಹಾಕಿ ಊರ್ ಬಿಟ್ಟಿದ್ದಾನೆ ರಾಜೀವ್. ಎಲ್ಲಿದ್ದಾರೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ ಒಂದು ವಾರ ಕಳೆದ್ರೂ ಕೂಡ ಆತನನ್ನ ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ವಾ ಅನ್ನುವಂತ ಪ್ರಶ್ನೆ. ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ರಾಜೀವ್ ಗೌಡನನ್ನ ರಕ್ಷಿಸ್ತಾ ಇರುವಂತಹ ಕೈ ಯಾರ್ದು? ಹಾಗಾದ್ರೆ ಅವ್ರ ಹಿಂದೆ ಯಾರ ಕೈ ಇದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈಗಾಗಲೇ ರಾಜೀವ್ ಗೌಡ ನಾಪತ್ತೆಯಾಗಿ 1 ವಾರ ಆಯ್ತು. 1 ವಾರದಿಂದಲೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಾಜೀವ್ ಗೌಡನಿಂದ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಬಹಳ ತೀಕ್ಷ್ಣವಾದ ಪದಗಳಿಂದ, ಬಹಳ ಸೂಕ್ಷ್ಮವಾದ ಪದಗಳಿಂದ ರಾಜೀವ್ ಗೌಡಗೆ ತರಾಟೆಗೆ ತೆಗೆದುಕೊಳ್ತು. ಹೆಣ್ಮಕ್ಳು ಮಹಿಳೆಯರಂತಂದ್ರೆ ಈತನಿಗೆ ಗೌರವನೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತು. ಧಮಕಿ ವೀರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ನಾಳೆಯೇ ರಾಜೀವ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ನಾಳೆವರೆಗೂ ಹಾಗಾದ್ರೆ ರಾಜೀವ್ ಗೌಡ ಬಂಧನ ಆಗಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಜಾಮೀನು ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೈಕೋರ್ಟ್ ನೀಡಿದಂತ ಚಾಟಿ ಏಟು ಚಡಿ ಏಟ್ ಹೆಂಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಜಾಮೀನು ಸಿಗೋದು ಬಹಳ ಡೌಟ್. ಹಾಗಾದ್ರೆ ನಾಳೆವರೆಗೂ ಬಂಧನ ಆಗೋದಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆಯನ್ನ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ನಡೆದು 1 ವಾರ ಕಳಿತು, 2 ಎಫ್ಐಆರ್ ಆಯ್ತು. ಫೋನಲ್ಲಿ ಧಮಕಿ ಹಾಕಿದ್ರು, ಫೋನಲ್ಲಿ ಧಮಕಿ ಹಾಕಿದಂತ ಧಮಕಿ ವೀರ ಆ ನಂತರ ಎಸ್ಕೇಪ್. ಫೋನಲ್ಲಿ ಧಮಕಿ ಹಾಕಿ ಊರ್ ಬಿಟ್ಟಿದ್ದಾನೆ ರಾಜೀವ್. ಎಲ್ಲಿದ್ದಾರೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ 1 ವಾರ ಕಳೆದ್ರೂ ಕೂಡ ಆತನನ್ನ ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ವಾ ಅನ್ನುವಂತ ಪ್ರಶ್ನೆ. ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ರಾಜೀವ್ ಗೌಡನನ್ನ ರಕ್ಷಿಸ್ತಾ ಇರುವಂತಹ ಕೈ ಯಾರ್ದು? ಹಾಗಾದ್ರೆ ಅವ್ರ ಹಿಂದೆ ಯಾರ ಕೈ ಇದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈಗಾಗಲೇ ರಾಜೀವ್ ಗೌಡ ನಾಪತ್ತೆಯಾಗಿ 1 ವಾರ ಆಯ್ತು. 1 ವಾರದಿಂದಲೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ. ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಾಜೀವ್ ಗೌಡನಿಂದ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಈ
ಈ ಸಂದರ್ಭದಲ್ಲಿ ಹೈಕೋರ್ಟ್ ಬಹಳ ತೀಕ್ಷ್ಣವಾದ ಪದಗಳಿಂದ, ಬಹಳ ಸೂಕ್ಷ್ಮವಾದ ಪದಗಳಿಂದ ರಾಜೀವ್ ಗೌಡಗೆ ತರಾಟೆಗೆ ತೆಗೆದುಕೊಳ್ತು. ಹೆಣ್ಮಕ್ಳು ಮಹಿಳೆಯರಂತಂದ್ರೆ ಈತನಿಗೆ ಗೌರವನೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತು. ಧಮ್ಕಿ ವೀರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ನಾಳೆಯೇ ರಾಜೀವ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ನಾಳೆವರೆಗೂ ಹಾಗಾದ್ರೆ ರಾಜೀವ್ ಗೌಡ ಬಂಧನ ಆಗಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಜಾಮೀನು ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೈಕೋರ್ಟ್ ನೀಡಿದಂತ ಚಾಟಿ ಏಟು ಚಡಿ ಏಟು ಹೆಂಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಜಾಮೀನು ಸಿಗೋದು ಬಹಳ ಡೌಟ್. ಹಾಗಾದ್ರೆ ನಾಳೆವರೆಗೂ ಬಂಧನ ಆಗೋದಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ.